ಕಡೆ ಭುವನ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಮತ್ತೋರ್ವ ಗ್ರಾಮ ಲೆಕ್ಕಾಧಿಕಾರಿ ಯಶಸ್ವಿನಿ ಅವರು ವೀಲ್ ಚೇರ್ನಲ್ಲಿ ಬಂದು ಭಾಗಿಯಾದರು. ಆಕೆ ವೀಲ್ ಚೇರ್ನಲ್ಲಿ ಬರುವುದಕ್ಕೂ ಕೂಡ ಕಾರಣ ಇದೆ. ನಿನ್ನೆ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸಬೇಕು ಅಂತ ಹೇಳಿ ಈಕೆಯೂ ಕೂಡ ತಮ್ಮ ಡ್ಯೂಟಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಎ ಯಶಸ್ವಿನಿ ಕೂಡ ಅಪಘಾತಕ್ಕೀಡಾಗಿದ್ರಂತೆ. ಅದಾದ ನಂತರ ಹೋಗಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಿಪಟೂರು ತಾಲೂಕಿನ ಹುಣಸೇಘಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿದ್ದಾರೆ ಯಶಸ್ವಿನಿ ಅವರು. ಬೈಕ್ನಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ರು ಯಶಸ್ವಿನಿ. ನಿನ್ನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಂತಹ ನಂತರದಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಶಸ್ವಿನಿ ಅಂತ ಹೇಳಿ ಹುಣಸೇಘಟ್ಟದ ವಿಲೇಜ್ ಅಕೌಂಟೆಂಟ್ ಬಿಎಲ್ಒ ಆಗಿ ನಿನ್ನೆ ಕರ್ತವ್ಯಕ್ಕೆ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಿಂದ ಬಿದ್ದು ಅಪಘಾತಕ್ಕೀಡಾದ್ರು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡು ಅದಾದ ನಂತರ ಭುವನ ಸಾವನ್ನ ಖಂಡಿಸಿ ಅಧಿಕಾರಿಗಳ ಒತ್ತಡನೇ ಭುವನ ಅಪಘಾತಕ್ಕೀಡಾಗೋದಕ್ಕೆ ಕಾರಣ ಅಂತ ಹೇಳಿ ಆರೋಪಿಸಿ ಗ್ರಾಮ ಲೆಕ್ಕಾಧಿಕಾರಿಗಳೆಲ್ಲ ಸೇರಿ ಏನ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಹೋರಾತ್ರಿ ಪ್ರತಿಭಟನೆ ಏನ್ ನಡೀತಾ ಇದೆ. ಆ ಪ್ರತಿಭಟನೆಗೆ ಗಾಯಾಳು ವಿಎ ಯಶಸ್ವಿನಿ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ನಿಮ್ಮ ಕೈ ಕೆಳ ಕೆಲಸ ಮಾಡಿರುವಂತಹ ಎಲ್ಲ ಅಧಿಕಾರಿಗಳು ಇದ್ದಾರೆ. ನಿಮ್ಮ ನಾಟಕ ನಾವು ನೋಡ್ತಾ ಇದೀವಿ. ಇಲ್ಲಿ ಬಂದು ಉತ್ತರ ಕೊಡಬೇಕು. ತಿಪ್ಟೂರು ತಹಸೀಲ್ದಾರ್ ಇವ್ರ ಮೇಲೆ ಒತ್ತಡ ಹಾಕಿರೋದು. ತಿಪ್ಟೂರು ತಹಸೀಲ್ದಾರ್ ಅವರ ಒತ್ತಡಕ್ಕೆ ಈ ಕೆಲಸ ಆಗಿದೆ. ಹಾಗಾಗಿ ಆ ಉಪ ತಹಸೀಲ್ದಾರ್ ಯಾರು ಲೋಕೇಶ್ ಅಂತೆ ವಿಡಿಯೋ ಕಾಲ್ ಮಾಡೋದು, ಗ್ರೂಪ್ ಚಾಟ್ ಮಾಡೋದು. ನೀವು ಬಂದು ಇಲ್ಲಿದ್ದಾರೆ. ನಿಮ್ಮ ಕೈ ಕೆಳ ಕೆಲಸ ಮಾಡಿರುವಂತಹ ಎಲ್ಲ ಅಧಿಕಾರಿಗಳು ಇದ್ದಾರೆ. ನಿಮ್ಮ ನಾಟಕ ನಾವು ನೋಡ್ತಾ ಇದೀವಿ. ಇಲ್ಲಿ ಬಂದು ಉತ್ತರ ಕೊಡಬೇಕು. ತಿಪ್ಟೂರು ತಹಸೀಲ್ದಾರ್ ಇವ್ರ ಮೇಲೆ ಒತ್ತಡ ಹಾಕಿರೋದು. ತಿಪ್ಟೂರು ತಹಸೀಲ್ದಾರ್ ಅವರ ಒತ್ತಡಕ್ಕೆ ಈ ಕೆಲಸ ಆಗಿದೆ. ಹಾಗಾಗಿ ಆ ಉಪ ತಹಸೀಲ್ದಾರ್ ಯಾರು ಲೋಕೇಶ್ ಅಂತೆ ವಿಡಿಯೋ ಕಾಲ್ ಮಾಡೋದು, ಗ್ರೂಪ್ ಚಾಟ್ ಮಾಡೋದು. ನೀವು ಬಂದು ಇಲ್ಲಿದ್ದಾರೆ. ನಿಮ್ಮ ಕೈ ಕೆಳ ಕೆಲಸ ಮಾಡಿರುವಂತಹ ಭುವನ ಸಾವನ್ನ ಖಂಡಿಸಿ ಮೇಲಾಧಿಕಾರಿಗಳ ಒತ್ತಡವೇ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಬಿಎಲ್ಒ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ತುಮಕೂರು ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ತಹಶೀಲ್ದಾರ್ ತಿಪಟೂರಿನ ತಹಶೀಲ್ದಾರ್ ರಾಜೇಶ್ವರಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರ ಒಂದು ಆಡಿಯೋ ಕೂಡ ಲಭ್ಯ ಆಯಿತು. ಆಕೆಯೂ ಹೇಳ್ತಾರೆ, ಎಸಿಯ ಸೂಚನೆ ಇದೆ, ಎಲ್ಲರೂ ಕೂಡ ಬೆಳಗ್ಗೆ 7:30 ಒಳಗೆ ನಾನು ಅವ್ರಿಗೆ ರಿಪೋರ್ಟ್ ಕೊಡಬೇಕಾಗತ್ತೆ. ಹಾಗಾಗಿ 6:30 ಒಳಗಾಗಿ ನೀವೆಲ್ಲರೂ ಕೂಡ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು, ತಪ್ಪದೆ ಮಿಸ್ ಮಾಡದೆ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಕೆ ಕೊಟ್ಟಿದ್ದಂತಹ ಒಂದು ಆಡಿಯೋ ಮೆಸೇಜ್ ಅದು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಾ ಇರೋ ಆರೋಪನೇ ಅದು. ಈ ರೀತಿ ಒತ್ತಡ ಹೇರಿದಂತಹ ಕಾರಣಕ್ಕೆ ಬೆಳ್ಳಂಬೆಳಗ್ಗೆ ಎದ್ದು ಡ್ಯೂಟಿಗೆ ಹಾಜರಾಗೋ ಹಾಗಾಯ್ತು. ಹಾಗೆ ಧಾವಂತದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭುವನ ಅಪಘಾತಕ್ಕೀಡಾಗಿದ್ದು ಮೇಲಾಧಿಕಾರಿಗಳ ಒತ್ತಡವೇ ಭುವನ ಸಾವಿಗೆ ಕಾರಣ ಅನ್ನೋದು ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಾ ಇರುವಂತಹ ಆರೋಪ. ಹೀಗೆ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಮತ್ತೋರ್ವ ಗಾಯಾಳು ಗ್ರಾಮ ಲೆಕ್ಕಾಧಿಕಾರಿ ಯಶಸ್ವಿನಿ ನಿನ್ನೆ ಅಪಘಾತಕ್ಕೀಡಾದವರು. ಆಕೆ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.